ನಾ ಕಂಡಂತೆ ಆರ್ ಎಸ್ ಎಸ್ ಸಂಘದಿಂದ ನಮಗೆ ಸಹಾಯಕ್ಕಿಂತ ಹೆಚ್ಚಾಗಿ ಅನಾನುಕೂಲನೇ ಆಗ್ತಿದೆ ಅಂತೇಳ್ಬಿಟ್ಟು ಭಾವಿಸ್ತೇನೆ. ನಮಗೆ ಯಾವ ಧರ್ಮ ಬೇಕಾಗಿಲ್ಲ, ಯಾವ ರೀತಿಯ ಆಚರಣೆ ಬೇಕಾಗಿಲ್ಲ, ಯಾವ ಸಂಸ್ಕೃತಿಯ ಹೇರಿಕೆ ಬೇಕಾಗಿಲ್ಲ. ನಮ್ಮ ಸಂಸ್ಕೃತಿಯನ್ನು ಮರೆಸಿ, ನಮ್ಮ ಆಚರಣೆ, ನಮ್ಮ ಆಚಾರ ವಿಚಾರ ಅಥವಾ ನಮ್ಮದೇ ಆದ ಒಂದು ಪದ್ಧತಿಯನ್ನೆಲ್ಲ ಮರೆಸಿ ಇನ್ನೊಬ್ಬರ ಪದ್ಧತಿಯನ್ನು ಹೇರಿಕೆ ಮಾಡೋದನ್ನು ನಾನು ಅದು ಸಾಮಾಜಿಕ ಕೆಲಸ ಅಂತೇಳ್ಬಿಟ್ಟು ಹೇಳೋದಿಲ್ಲ. ದಯವಿಟ್ಟು ನೀವು ತಿದ್ದುಕೋಬೇಕು. ಲಂಡನ್ ಹಾಗೂ ಅಮೇರಿಕದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಈ ಒಂದು ಹಂತಕ್ಕೆ ತಲುಪಬೇಕು ಅಂತಂದರೆ ನನಗೆ ಭಾರತ ಸರ್ಕಾರದ ಸಂವಿಧಾನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಏನಿದೆಯಲ್ಲ ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಈ ಬಂಜಾರ ಲಂಬಾಣಿ ಜನಾಂಗದ ಡಾಕ್ಟರ್ ಗಿರೀಶ್ ಮೂಡ್ ಮಾಡುವ ನಮಸ್ಕಾರಗಳು. ಇತ್ತೀಚೆಗೆ ನಮ್ಮ ಮಾನ್ಯ ಗೃಹ ಮಂತ್ರಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಏನು ಆರ್ ಎಸ್ ಎಸ್ ಬಗ್ಗೆ ಡಾಕ್ಯುಮೆಂಟ್ಸ್ ಕೇಳಿದ್ರಲ್ಲ, ಆ ವಿಷಯದಲ್ಲಿ ನನಗೆ ಬಹಳ ಖುಷಿ ಆಯಿತು. ಏನಕ್ಕೆ ಅಂದರೆ ನಮ್ಮ ಜನಾಂಗ ಬಂಜಾರ ಲಂಬಾಣಿ ಜನಾಂಗ ಇದ್ದಿದ್ದು ತಳ ಸಮುದಾಯ, ಇಲ್ಲಿ ಪರಿಶಿಷ್ಟ ಜಾತಿ ವರ್ಗದಲ್ಲಿ ಸೇರಿದ ಈ ಸಮುದಾಯ ನಮ್ಮ ಇತಿಹಾಸನೇ ಬಹಳ ಯಥೇಚ್ಛವಾಗಿರೋದು. ಅಂದರೆ ಸಾವಿರಾರು ವರ್ಷಗಳಿಂದ ನಾವು ಏನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇತ್ತೀಚೆಗೆ ಈ ಆಧುನಿಕ ಜಗತ್ತಿನಲ್ಲಿ ಏನು ನಾವು ನಮ್ಮ ತಳಹದಿಯನ್ನು ಹುಡುಕ್ತಾ ಇರುವಾಗ ನಾ ಕಂಡಂತೆ ಆರ್ ಎಸ್ ಎಸ್ ಸಂಘದಿಂದ ನಮಗೆ ಸಹಾಯಕ್ಕಿಂತ ಹೆಚ್ಚಾಗಿ ಅನಾನುಕೂಲನೇ ಆಗ್ತಿದೆ ಅಂತೇಳ್ಬಿಟ್ಟು ಭಾವಿಸ್ತೇನೆ. ಈ ವಿಷಯದಲ್ಲಿ ರಾಜಕೀಯವಾಗಿ ಅಲ್ಲ, ಸಾಮಾಜಿಕವಾಗಿ ನನ್ನೆರಡು ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ಅದರ ಜೊತೆಗೆ ಏನು ಘನ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರ ತಗೊಂಡು ಅವರ ಹತ್ರ ಡಾಕ್ಯುಮೆಂಟ್ಸ್ ಕೇಳಿದ್ದಕ್ಕೆ ಮುಕ್ತವಾಗಿ ನನ್ನ ಪ್ರಶಂಸೆ ಅಷ್ಟೇ ಅಲ್ಲದಲೇ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಬಂಜಾರ ಜನಾಂಗದ ಒಂದು ಹೇಳಿಕೆ ಇದೆ, ವಾಡಿಕೆ ಇದೆ. ಸೇನಿ ಸಾಯ್ವೇಸ್, ಜೀವ್ ಜನ್ಗಾನಿನ್ ಸಾಯ್ವೇಸ್, ಖೂಟ್ ಮುಂಗ್ರೀನ್ ಸಾಯ್ವೇಸ್, ಕೋರ್ ಗೂರೂನ್ ಸಾಯ್ವೇಸ್, ಕೀಡ ಮಕೋಡಾನ್ ಸಾಯ್ವೇಸ್ ಅಂತ. ಅಂದರೆ ನಮ್ಮದೇ ಆದ ವಿಭಿನ್ನ ಭಾಷೆ ಇದೆ, ನಮ್ಮದೇ ಆದ ವಿಭಿನ್ನವಾದ ಆಚಾರ ವಿಚಾರಗಳಿದೆ, ಸಂಸ್ಕೃತಿ ಇದೆ. ಅದಷ್ಟೇ ಅಲ್ಲದಲೇ ನಾವು ಈ ಹಿಂದೆ ಸ್ವತಂತ್ರ ಪೂರ್ವ ನಮ್ಮ ಉದ್ಯೋಗ ಅಂದರೆ ನಮ್ಮ ಹಿರಿಯರು ಯಾವ ಕಸುಬನ್ನು ಮಾಡ್ಕೊಂಬಂದಿದ್ರು ಅದನ್ನು ನಾವು ಲದಣಿ ಅಂತೇಳ್ಬಿಟ್ಟು ಹೇಳ್ತೀವಿ ನಮ್ಮಲ್ಲಿ. ಅಂದರೆ ಒಂದು ರೀತಿಯಲ್ಲಿ ವ್ಯಾಪಾರಿಗಳ ಥರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸರಕು ಸಾಮಗ್ರಿಗಳನ್ನು ತಲುಪಿಸೋದು. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರಿದ್ದಿದ್ದು ಬ್ರಿಟಿಷರಿಂದ ಹಿಡಿದು, ಮುಘಲರಿಂದ ಹಿಡಿದು, ಮರಾಠರಿಂದ ಹಿಡಿದು, ಮೈಸೂರು ಸಾಮ್ರಾಜ್ಯದವರು, ಅಷ್ಟೇ ಅಲ್ಲದೆ ನಿಜಾಮರ ಜೊತೆನೂ ಕೆಲಸ ಮಾಡಿದವರು. ಅಂದರೆ ಒಂದರ್ಥದಲ್ಲಿ ಹೇಳಬೇಕು ಅಂತಂದರೆ ಎಲ್ಲರಿಗೂ ನಾವು ಪ್ರಿಯರಾದವರು, ನಂಬಿಕೆ ಉಳ್ಳವರು. ಅದೇ ರೀತಿಯಲ್ಲಿ ನಮ್ಮ ಇತಿಹಾಸನೇ ಬಹಳ ಒಂದು ಸಿರಿವಂತಿಕೆಯಿಂದ ಕೂಡಿದ್ದಾಗಿತ್ತು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವು ಏನು ಇನ್ನೂ ಹೊರ ಸಂಸ್ಕೃತಿಗೆ ಪರಿಚಯ ಮಾಡಬೇಕು ಅಂತ ಸಮಯದಲ್ಲಿ ನಮ್ಮ ಸಾಮಾಜಿಕ ಒಂದು ಇತಿಹಾಸವನ್ನೇ ಲಗ್ಗೆ ಹಾಕೋ ಸೂಕ್ಷ್ಮ ರೀತಿಯಲ್ಲಿ ಬಂದಿರುವ ಇದು ಒಂದು ಆರ್ ಎಸ್ ಎಸ್ ಸಂಸ್ಥೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ನಮ್ಮಲ್ಲಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಹಳೆ ಕಾಲದಲ್ಲಿ ಇವಾಗ ನಮ್ಮ ಸಂಸ್ಕೃತಿ ಏನಿತ್ತು, ವರ್ಷ ನಮ್ಮ ಜಾತ್ರೆಗಳಿಂದ ಹಿಡಿದು ನಮ್ಮದೇ ಆದ ಆಚಾರ ವಿಚಾರಗಳಿಂದ ನಮ್ಮದೇ ಆದ ಹಬ್ಬ ಅಂದರೆ ದವಾಳಿ ಅಂತೀವಿ, ಅದ್ರ ಜೊತೆಗೆ ತೀಜ್ ಅಂತೇಳ್ಬಿಟ್ಟು ಹಬ್ಬ ಮಾಡ್ತೀವಿ, ಹೋಳಿ ಹಬ್ಬ ಮಾಡ್ತೀವಿ, ಆ್ಯಂಡ್ ಆಟ್ಮೋ ಅಂತೀವಿ ಅಂದರೆ ಯುಗಾದಿ ಹತ್ರ. ಹೀಗೆ ನಮ್ಮದೇ ರೀತಿಯಲ್ಲಿ ಒಂದು ಆಚಾರ ವಿಚಾರದ ಒಂದು ಸಂಸ್ಕೃತಿಯನ್ನು ಪಾಲಿಸ್ಕೊಂಡು ಬಂದಿದ್ದ ಈ ಜನಾಂಗದ ಈ ಇತಿಹಾಸವನ್ನು ಕಾಲಕ್ರಮೇಣವಾಗಿ ನಾನು ಇತ್ತೀಚೆಗೆ 10 ವರ್ಷದಲ್ಲಿ ನೋಡಿದಾಗ, ನಾನು ನಮ್ಮ ಊರಿಗೆ ಅಥವಾ ಬೇರೆ ಹಳ್ಳಿ ತಾಂಡಗಳಿಗೆ ಹೋದಾಗ ನಮ್ಮದೇ ಆದ ಒಂದು ಸಂಸ್ಕೃತಿಯಲ್ಲಿ 2 ಮುಖ್ಯವಾದ ಬಾವುಟಗಳಿದ್ದಾವೆ. ಅದನ್ನು ನಾವು ಬಿಳಿ ಮತ್ತು ಕೆಂಪು ರಂಗಿನಲ್ಲಿ ಹಾರಿಸ್ತೀವಿ. ಅದನ್ನು ಧೋಳೋ ಕಾಟಿ ಮತ್ತು ರಾತಡೋ ಕಾಟಿ ಅಂತೇಳ್ಬಿಟ್ಟು ಹೇಳ್ತೀವಿ. ಈ 2 ಬಾವುಟಗಳು ಒಂದು ಕಡೆ ಮರಿಯಮ್ಮಯಾಡಿ ಅಂತೇಳ್ಬಿಟ್ಟು ಹೇಳ್ತೇವೆ, ಏನು ಹೆಣ್ಣು ದೇವತೆಯನ್ನು ಪೂಜಿಸುವ ನಮ್ಮ ಈ ಜನಾಂಗ. ಇನ್ನೊಂದು ಕಡೆ ಸೇವಾಲಾಲ್ ಅಂತೇಳ್ಬಿಟ್ಟು ಏನು ಹೇಳ್ತೀವಲ್ಲ, ಸೇವಾಲಾಲ್ ಅವರು ಇರಿದ್ದು ನಮ್ಮ ಜನಾಂಗದ ಒಂದು ಶಾಂತಿಯ ದೂತರಾಗಿದ್ದರು.
ಅವರನ್ನು ಇವರಿಬ್ಬರನ್ನು ಬಿಟ್ಟು ನಾವು ಯಾರನ್ನೂ ಪೂಜಿಸುವವರಲ್ಲ, ಯಾರನ್ನೂ ಹೆಚ್ಚಾಗಿ ನಂಬದವರಲ್ಲ. ಶೈಕ್ಷಣಿಕ ಜಗತ್ತಿನಲ್ಲಿ ಅಧಿಕಾರ ಸಿಕ್ಕಾದ ಮೇಲಿದ್ದು ಹಲವಾರು ಜನರು ಬದಲಾದರು. ಆದರೆ ಮುಖ್ಯವಾಗಿ 98% ಜನ ನಮ್ಮ ಹಳ್ಳಿನಲ್ಲಿ ನಮ್ಮ ಸಂಸ್ಕೃತಿಯನ್ನೇ ಆಚಾರದಿಂದ ಬಹಳ ಶ್ರದ್ಧೆಯಿಂದ ಆಚರಿಸ್ಕೊಂಡು ಇವತ್ತು ಬಂದಿರೋರು. ಆದರೆ ಕಾಲಕ್ರಮೇಣದಲ್ಲಿ ನಾನು ಏನು ನೋಡ್ತಾ ಇದ್ದೀನಿ, ನಮ್ಮೂರಲ್ಲಿ ನಮ್ಮ ಬಾವುಟನೇ ಮರೆಯಾಗೋ ಅನ್ನೋ ರೀತಿಯಲ್ಲಿ ಈ ಇನ್ನೊಂದು ಬಾವುಟ ಬರ್ತಾ ಇದೆ. ಅದನ್ನೇನು ನೀವು ಭಗವಾ ಬಾವುಟ ಅಂತ ಬಿಟ್ಟು ಹೇಳ್ತಿರಲ್ಲ, ಅದೂ ಹೆಚ್ಚಾಗಿ ಆಗೋಗ್ಬಿಟ್ಟಿದೆ ನಮ್ಮೂರಲ್ಲಿ. ಜೊತೆಗೆ ನಮ್ಮ ಹಬ್ಬ ಹರಿದಿನಗಳನ್ನು ಮರೆತು ಈ ಹೊಸದಾದ ಹಬ್ಬ ಹರಿದಿನಗಳು ಅಂದರೆ ಈ ಗಣೇಶ ಹಬ್ಬ ಅಂತೆ, ಗೌರಿ ಅಂತೆ, ಇನ್ನು ಬೇರೆ ರೀತಿಯ ಹಬ್ಬಗಳು ಆಗಿನ ಕಾಲದಲ್ಲಿ ನಮ್ಮ ಹಳ್ಳಿನಲ್ಲಿ ಇದು ಯಾವುದು ಹೆಚ್ಚಾಗಿ ಆಚರಿಸ್ತಿರಲಿಲ್ಲ. ನಮ್ಮದು ಜಾತ್ರೆ ಅಂತಂದರೆ ಮಾರಮ್ಮನ ಜಾತ್ರೆ ಅಥವಾ ಮರಿಯಮ್ಮಯಾಡಿ ಜಾತ್ರೆ, ಇದು ಹೆಚ್ಚಾಗಿರ್ತಿತ್ತು. ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮದೇ ಆದ ಒಂದು ಆಚಾರ ವಿಚಾರಗಳನ್ನು ಕಾಪಾಡಿಕೊಂಡು ಹೋಗುವ ಸಮಯದಲ್ಲಿದ್ದು ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ಹಲವಾರು ವರ್ಷಗಳಿಂದ ಮುಖ್ಯವಾಗಿ 2022ರಲ್ಲಿ ಜುಲೈನಲ್ಲಿ ನನಗೆ ಆದ ಒಂದು ಅನುಭವ ಏನು ಅಂತಂದರೆ, ಸೂರಗೊಂಡನಕೊಪ್ಪದಲ್ಲಿರುವ ಏನು ಶ್ರೀ ಸೇವಲಾಲರ ಜನ್ಮಸ್ಥಳ ಅಂತಬಿಟ್ಟು ನಾವು ಪೂಜಿಸ್ತೀವಲ್ಲ, ಆ ಜಾಗಕ್ಕೂ ಲಗ್ಗೆ ಹಾಕೋಕ್ಕೆ ಬಂದಿತ್ತು RSS. ಅವರು ನಮ್ಮ ಧರ್ಮಸ್ಥಳಕ್ಕೆ, ನಮ್ಮ ನಂಬಿಕೆಯ ಸ್ಥಳದಲ್ಲಿ ಅವರ ಆಚಾರ ವಿಚಾರಕ್ಕೆ ಯಾವ ರೀತಿಯ ಜಾಗನೂ ಇಲ್ಲ. ಆದರೆ ರಾಜಕೀಯವಾಗಿ ನಮ್ಮಲ್ಲಿ ಕೆಲವರು ಜನರನ್ನು ಉಪಯೋಗಿಸ್ಕೊಂಡು ನಮ್ಮ ಸಂಸ್ಕೃತಿಗೆ ಲಗ್ಗೆ ಹಾಕಿ ಬಂದವರು. ಅದನ್ನು ನಾವೆಲ್ಲ ಸಾರ್ವಜನಿಕರು ಅಂತಂದರೆ ನಮ್ಮ ಜನರೆಲ್ಲರೂ ಸೇರಿ ಅದನ್ನು ತಡೆ ಹಿಡಿದು ಯಾವುದೇ ಕಾರಣಕ್ಕೂ ಇಲ್ಲಿ ನಡಿಬಾರ್ದು ಅಂತಬಿಟ್ಟು ನಾವು ಬಹಳ ಶ್ರಮದಿಂದ ಎಲ್ಲ ಹೋರಾಡಿದವರು. ಇದರಲ್ಲಿ ನಮ್ಮ ಶಾಸಕರು ಹೆಚ್ಚಾಗಿ ಕೈಗೂ ಜೋಡಿಸಲಿಲ್ಲ, ಆದರೆ ಜನ ಎಚ್ಚೆತ್ತುಕೊಂಡಿದ್ದರು. ಅದಕ್ಕೆ ತದ್ವಿರುದ್ಧವಾಗಿ ಬಂಜಾರ ಕುಂಭಮೇಳ ಅಂತ ಮಾಡಿದ್ರು. ಕುಂಭಮೇಳಕ್ಕೂ ನಮಗೂ ನಮ್ಮ ಸಂಸ್ಕೃತಿಗೂ ನಮ್ಮ ಸಮಾಜಕ್ಕೆ ಯಾವ ಸಂಬಂಧವೂ ಇಲ್ಲ. ಅದರ ಇತಿಹಾಸ ನೋಡ್ಕೊಳ್ತಾ ಹೋತು ಅಂತಂದರೆ ಇದು ಏನಕ್ಕೆ ಶುರುವಾಯಿತು ಅಂತಬಿಟ್ಟು ಎಲ್ಲರೂ ಪ್ರಶ್ನೆ ಮಾಡ್ಬೋದು. ಬಟ್ ಆದರೆ ಒಂದು ಕಡೆ ನಮ್ಮ ಸಂಸ್ಕೃತಿಗೆ ಲಗ್ಗೆ ಹಾಕೋದಷ್ಟೇ ಅಲ್ಲದೇ ನಮ್ಮಲ್ಲಿರುವ ಕೆಲವು ಮುಗ್ಧ ಜನರನ್ನು ಮರಳು ಮಾಡಿ ಅವರಿಗೆ ಇದರಲ್ಲಿ ವಶ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನೇ ನಾಶ ಮಾಡುವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೂ ಶುರು ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಆ ಸಂಖ್ಯೆನೂ ಸ್ವಲ್ಪ ಹೆಚ್ಚಾಗ್ತಾಯಿತ್ತು. ಸೊ ಹೀಗೆಲ್ಲ ಆಗ್ತಿರಬೇಕಾದ್ರೆ ನನ್ನ ಸಂಸ್ಕೃತಿ, ನನ್ನ ಸಿರಿತನದ ಬಂಜಾರ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ರೀತಿಯಲ್ಲಿ ನನ್ನ ಜೊತೆ ಬಹಳಷ್ಟು ಜನರದ್ದು ಮನಸ್ಸಿನಲ್ಲಿ ಈ ಕಳವಳ ಇತ್ತು, ಮುಂದೆ ಏನಪ್ಪ ಅಂತಬಿಟ್ಟು. ಇದೆಲ್ಲದೂ ನಡೀತಿರಬೇಕಾದ್ರೆ ಮಾನ್ಯ ಗೃಹ ಮಂತ್ರಿಯವರು ಈ ಒಂದು ಈ ಒಂದು ಕೆಲಸ ಕೈಗೆ ತೊಗೊಂಡು ಬಹಳ ಉತ್ತಮವಾದ ಹೆಜ್ಜೆ. ಏನಕ್ಕೆಂದರೆ ಇಷ್ಟು ವರ್ಷ ನಾವು ಯಾರಿಗೆ ಹೋಗಿ ಕೇಳಿದ್ರೂ ಯಾರೂ ಅದಕ್ಕೆ ಅಷ್ಟೊಂದು ಉತ್ಸಾಹದಿಂದ ಅಥವಾ ಕಾಳಜಿಯಿಂದ ಗಂಭೀರವಾಗಿ ಪರಿಗಣಿಸ್ತಿರಲಿಲ್ಲ. ಯಾವುದೇ ಒಂದು ಸಂಸ್ಥೆ ಅಥವಾ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವರ ತದ್ವಿರುದ್ಧವಾಗಿ ನಾವು ಏನು ಹೇಳಿಕೆ ಕೊಡೋದಕ್ಕೂ ಇಷ್ಟ ಆಗೋದಿಲ್ಲ. ನಾನು ಒಬ್ಬ ವೈದ್ಯನಾಗಿ ನಾವೂ ಯಾವುದೇ ರೋಗಿ ನೋಡಬೇಕಾದ್ರೆ ಯಾರ ಜಾತಿ, ಧರ್ಮ, ಬಣ್ಣ ಅಥವಾ ಅವರ ಕುಲಕಸುಬನ್ನು ನೋಡಿ ನಾವು ಚಿಕಿತ್ಸೆ ಕೊಡೋದಿಲ್ಲ. ಅದೇ ರೀತಿಯಲ್ಲಿ ಸಂಘಗಳೂ ಅಷ್ಟೇ. ಸಂಘಗಳು ಒಳ್ಳೆ ಕೆಲಸ ಮಾಡ್ತಿದೆ ಅಂತಂದರೆ ಧೈರ್ಯವಾಗಿ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಹೊರತು ಯಾವುದಕ್ಕೂ ಅಳ್ಳಗೆಳಸಕ್ಕೆ ಹೋಗೋದಿಲ್ಲ. ಅದೇ ನಿಟ್ಟಿನಲ್ಲಿ ಇವಾಗ ನಾನು ಖುದ್ದಾಗಿ ವೈಯಕ್ತಿಕವಾಗಿ ಈ ಸಂಘಕ್ಕೆ ಪ್ರಶ್ನೆ ಮಾಡಬೇಕು ಅಂತಂದರೆ, ನೀವು ಯಾವ ಭಾಗದಲ್ಲಿ ನಮ್ಮ ಜನರಿಗೆ ನೀವು ಸಹಕಾರ ನೀಡಿದ್ದೀರ? ನಿಮ್ಮ ಧರ್ಮದ ಆಚರಣೆಗಾಗಲಿ, ಧರ್ಮದ ಉಳಿವಿಗಾಗಿ ಅಥವಾ ಆ ನಿಟ್ಟಿನ ಹೋರಾಟಕ್ಕಾಗಿ ನಮ್ಮ ಜನರನ್ನು ಉಪಯೋಗಿಸ್ಕೊಂಡಿದ್ದರೆ ಹೊರತು ಅವರಿಗೆ ಶೈಕ್ಷಣಿಕವಾಗಿ ಆಗಲಿ, ಅವರಿಗೆ ಉದ್ಯೋಗದಲ್ಲಾದರೂ ಆಗಲಿ ಉನ್ನತ ತರಗತಿಯಲ್ಲಿ ಅಥವಾ ಉನ್ನತ ಶ್ರೇಣಿಯಲ್ಲಿ ಕೆಲಸ ಮಾಡೋದಕ್ಕೆ ನೀವೇ ಎಲ್ಲಾದ್ರೂ ಸಹಾಯ ಮಾಡಿತ್ತು ಅಂತಂದರೆ ಹಂಚ್ಕೊಳ್ಳಿ ನಮ್ಮ ಜೊತೆ. ಅದಷ್ಟೇ ಅಲ್ಲದಲೇ ನಮ್ಮ ಜನಾಂಗದಲ್ಲೂ ಸಹ ಬಹಳಷ್ಟು ಜನ ಪೂಜಾರಿ ಮನೆತನದವ್ರೂ ಇದ್ದಾರೆ. ಆ ಪೂಜಾರಿ ಮನೆತನದವ್ರಿಗೂ ತಾವು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಅವರು ಆ ಕಸುಬನ್ನು ಮಾಡ್ಕೊಂಡು ಹೋಗೋದಕ್ಕೂ ಅನುಕೂಲ ಮಾಡಿಕೊಡಿ, ನಮಗೂ ಖುಷಿನೇ. ಯಾವುದಾದ್ರೂ ವ್ಯಕ್ತಿಯ ಜೀವನಕ್ಕೆ ಅಥವಾ ಜೀವನೋಪಾಧಿಗೆ ನೀವು ಸಹಾಯ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಜೊತೆನೂ ನಾವು ಕೈ ಜೋಡಿಸ್ತೀವಿ. ಅದನ್ನು ಬಿಟ್ಟು ನಿಮ್ಮದೇ ಆದ ಒಂದು ಸ್ವಾರ್ಥ ಮನೋಭಾವದಲ್ಲಿ
ಕೆಲಸ ಮಾಡೋದಕ್ಕೆ ನಮ್ಮ ಮುಗ್ಧ ಯುವಕರನ್ನು, ಯುವತಿಯರನ್ನು ಅಥವಾ ನಮ್ಮ ಜನರನ್ನು ಉಪಯೋಗಿಸ್ಕೊಳ್ತಿದ್ದೀರಾ ಅಂತಂದರೆ ಎಲ್ಲೋ ಒಂದು ಕಡೆ ಇದು ಸಮಾಜಕ್ಕೆ ಒಳಿತಲ್ಲ, ಇದು ನಿಮ್ಮ ಸ್ವಾರ್ಥ ಆಯಿತು. ಇನ್ನೂ ಹೆಚ್ಚಿನದಾಗಿ ಕಾಳಜಿ ತೋರಿಸ್ಬೇಕು ಅಂತಂದರೆ ಈಗಿನದ್ದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತು ಅಂತೀವಿ, ಅಂದರೆ ಕೃತಕ ತಂತ್ರಜ್ಞಾನ. ಈ ಸಮಯದಲ್ಲಿ ಈ ರೀತಿಯ ಸಮಾಜದಲ್ಲಿ ಯಾರು ಸರಿ ಯಾರು ತಪ್ಪು, ಯಾವ ಕೆಲಸ ಸರಿ ಯಾವ ಕೆಲಸ ತಪ್ಪು ಅಂತ ಗೊತ್ತಾಗಬೇಕು ಅಂತಂದರೆ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅದು ರಿಜಿಸ್ಟರ್ ಆಗಿರಲೇಬೇಕು, ಅದರ ಸ್ಕ್ರೂಟನಿ ಆಗಲೇಬೇಕು. ಅವುಗಳು ಸಾಮಾಜಿಕ ವಲಯದಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದೆಯಾ ಇಲ್ವಾ ಅಂತೇಳ್ಬಿಟ್ಟು ವಿಮರ್ಶೆ ಮಾಡೋದು ಎಲ್ಲರ ಕರ್ತವ್ಯ. ಎಲ್ಲರದಕ್ಕಿಂತ ಹೆಚ್ಚಾಗಿ ಆ ಸಂಘ ಸಂಸ್ಥೆಗಳು ಅದನ್ನು ಜನರ ಜೊತೆ ಹಂಚಿಕೊಳ್ಳೋದೇನಿದೆಯಲ್ಲ ಅದು ಅವರ ಕರ್ತವ್ಯ. ಇವಾಗ ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲ ನಾವು ಇದು ಶ್ರದ್ಧೆ, ಸಂಯಮ, ವ್ಯಾಯಾಮ, ಯೋಗ ಇವನ್ನು ನಾವು ಹೇಳ್ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ನಿಮಗೊಂದು ಮಾತು ಹೇಳ್ತೀನಿ, ನಮ್ಮ ಬಂಜಾರ ಜನಾಂಗದವರು ಕಷ್ಟಜೀವಿಗಳು, ಸ್ವಾಭಿಮಾನಿಗಳಷ್ಟೇ ಅಲ್ಲದೇ ಅವರು ಕಷ್ಟಜೀವಿಗಳು. ಬೆಳಿಗ್ಗೆ ಎದ್ದರು ಅಂತಂದರೆ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಮನೆ ಬಂದು ಮನೆ ಕೆಲಸ ಮುಗಿಸ್ಕೊಂಡು ನಂತರ ಮತ್ತೆ ಹೊಲಕ್ಕೆ ಹೋಗಿ ಕೆಲಸ ಮಾಡುವ ಒಂದು ಶ್ರಮಜೀವಿಗಳು ಅವರು. ಅವರಿಗೆ ಯೋಗ ಮಾಡೋದಕ್ಕೆ ಸಮಯ ಇಲ್ಲ. ಅವರು ಮಾಡುವಷ್ಟು ಕೆಲಸ ಬೇರೆ ವ್ಯಕ್ತಿಗಳು ಮಾಡೋದಿಲ್ಲ. ಅಷ್ಟೇ ಅಲ್ಲದೇ ನಮ್ಮ ಬಂಜಾರ ಜನಾಂಗದ ಸಂಸ್ಕೃತಿಯಲ್ಲಿ ತಾಂಡಾ ಸಂಸ್ಕೃತಿ ಅಂತ ಬಿಟ್ಟು ಹೇಳ್ತೀವಿ. ಅಲ್ಲಿರುವ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೀವು ಬಂದು ನೋಡಿದ್ರಿ ಅಂತಂದರೆ ನೀವು ನಮ್ಮ ಆಚರಣೆನ ಕಲಿತ್ಕೋಬೇಕಾಗುತ್ತೆ. ಬಿಕಾಸ್ ಅಷ್ಟು ಒಗ್ಗಟ್ಟಿನಲ್ಲಿ ಎಲ್ಲರೆಲ್ಲರೂ ಜೊತೆಗೂಡಿ ಎಲ್ಲರಿಗೂ ಅವರದ ರೀತಿನಲ್ಲೇ ಒಂದು ಮರ್ಯಾದೆ ಕೊಟ್ಕೊಂಡು ಅನ್ಯೋನ್ಯವಾಗಿ ಜೊತೆಯಲ್ಲಿರುವ ಒಂದು ವಾತಾವರಣ ನಮ್ಮ ತಾಂಡದಲ್ಲಿದೆ. ಹೀಗಿರುವಾಗ ನಾವು ಇನ್ನೊಬ್ಬರಿಂದ ಕಲಿಯಬೇಕಾದದ್ದೇನಿಲ್ಲ. ನಮ್ಮ ಜನಾಂಗಕ್ಕೆ ಬೇಕಾಗಿರುವುದು ಶಿಕ್ಷಣ, ಸಾಮಾಜಿಕ ನ್ಯಾಯ, ಉದ್ಯೋಗ ಹಾಗೂ ಡಿಗ್ನಿಟಿ ಆಫ್ ಲೇಬರ್ ಅಂತೀವಿ. ಅಂದರೆ ಕೆಲಸದಲ್ಲಿ ನಮಗೆ ಸಲ್ಲಬೇಕಾದ ಮರ್ಯಾದೆ, ಅದಷ್ಟೇ ಬೇಕಾಗಿರೋದು. ನಮಗೆ ಯಾವ ಧರ್ಮ ಬೇಕಾಗಿಲ್ಲ, ಯಾವ ರೀತಿಯ ಆಚರಣೆ ಬೇಕಾಗಿಲ್ಲ, ಯಾವ ಸಂಸ್ಕೃತಿಯ ಹೇರಿಕೆ ಬೇಕಾಗಿಲ್ಲ. ಅದಷ್ಟೇ ಅಲ್ಲದೇ ಇತ್ತೀಚಿನ ದಿನಗಳಲ್ಲಿ ನಮ್ಮಂಥ ಕಷ್ಟಜೀವಿಯ ಮಕ್ಕಳು ಮೊಟ್ಟೆನೂ ತಿನ್ನಬಾರ್ದು ಅಂತೇಳ್ಬಿಟ್ಟು ಹೇಳಿದ್ರಿ. ವೈದ್ಯನಾಗಿ ನನಗೆ ಇದು ಕೇಳಿದಾಗ ಆಶ್ಚರ್ಯ ಆಯಿತು. ಇದನ್ನು ನೀವು ಇದ್ದಿದ್ದು ಇಂಪೋಸ್ ಮಾಡ್ತಿದ್ದೀರ ಜನತೆ ಮೇಲೆ ಅಂತಂದರೆ ಇದು ಎಲ್ಲೋ ಒಂದು ಕಡೆ ಸಾಮಾಜಿಕ ಅನುಕೂಲಕ್ಕಾಗಿ ಮಾಡುತ್ತಿರುವ ನಿರ್ಧಾರಗಳಲ್ಲ. ನಾನು ಬಂಜಾರ ತಾಂಡದಲ್ಲೇ ಹುಟ್ಟಿ ಇವತ್ತು ಲಂಡನ್ ಹಾಗೂ ಅಮೇರಿಕದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಈ ಒಂದು ಹಂತಕ್ಕೆ ತಲುಪಬೇಕು ಅಂತಂದರೆ ನನಗೆ ಭಾರತ ಸರ್ಕಾರದ ಸಂವಿಧಾನ, ಅದಷ್ಟೇ ಅಲ್ಲದೇ ಮೈಸೂರು ಸಾಮ್ರಾಜ್ಯದ ನಾಲ್ವಡಿ ಮಹಾರಾಜರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಏನಿದೆಯಲ್ಲ ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಇದೇ ರೀತಿ ನನ್ನ ಸಮಸ್ತ ಬಂಜಾರ ಲಂಬಾಣಿ ಜನಾಂಗವೂ ಅಷ್ಟೇ ಎಂದೆಂದಿಗೂ ನಾಲ್ವಡಿ ಮಹಾರಾಜರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರಋಣಿಯಾಗಿರ್ತಾರೆ. ಇವತ್ತು ನಾನು ಅನಿವಾಸಿ ಭಾರತೀಯನಾಗಿರಬಹುದು, ಆದರೆ ನನ್ನ ಬೇರು ಬಂಜಾರ ಲಂಬಾಣಿ ಜನಾಂಗಕ್ಕೆ ಸೇರಿದ್ದು. ಅದರಿಂದ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಅಮೇರಿಕ ದೇಶದ ನಿವಾಸಿಯಾಗಿದ್ರೂ ಇವತ್ತಿಗೂ ನಾನು ಹೆಮ್ಮೆಯಿಂದ ಭಾರತ ಸರ್ಕಾರದ ಈ ಸಂವಿಧಾನದ ಚಿಹ್ನೆಯನ್ನು ಹೊತ್ಕೊಂಡು ಓಡಾಡ್ಬೋದು. ಏನಕ್ಕೆ ಅಂತಂದರೆ ಅಮೇರಿಕ ದೇಶ ಯಾವುದೇ ಒಂದು ಸ್ವತಂತ್ರ ದೇಶ ಆಗಲಿ, ಪ್ರಜಾಪ್ರಭುತ್ವದ ದೇಶ ಆಗಲಿ ಅಥವಾ ಸಾಮಾಜಿಕ ನ್ಯಾಯದಿಂದ ತುಂಬಿರುವ ಯಾವುದೇ ಒಂದು ಸಮಾಜಕ್ಕೆ ಬೆನ್ನೆಲುಬಾಗಿ ಆಗಲಿ ಅಥವಾ ಸಲಹೆಗಳಾಗಲಿ ಅಥವಾ ಅವರ ಸಹಕಾರಕ್ಕಾಗಲಿ ನಿಲ್ಲೋದಕ್ಕೆ ಜಾಗ ಮಾಡಿಕೊಡೋದಕ್ಕೆ ಅಷ್ಟೇ ಅಲ್ಲದೆ ಸ್ಫೂರ್ತಿನೂ ಕೊಡುತ್ತೆ. ಭಾರತ ದೇಶದಲ್ಲಿ ಅದು ನನ್ನ ಜನರಿಗೆ ಈ ಎಲ್ಲ ವ್ಯವಸ್ಥೆ ಸಿಗ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡ್ಕೋಬೇಕಾಗುತ್ತೆ. ಒಂದು ಕಡೆ ಅವರಿಗೆ ಅನಾಹುತ ತೊಂದರೆಗಳು ಅಥವಾ ಅಡ್ಡದಾರಿಗೆ ಎಳೆಯೋದಲ್ಲದೇ ಸಿಗಬೇಕಾದ ಸಾಮಾಜಿಕ ನ್ಯಾಯ, ಸಾಮಾಜಿಕ ಸೌಲಭ್ಯಗಳೇ ಇಲ್ಲ ಅಂದಾಗ ಯಾವ ರೀತಿಯ ಸಾಮಾಜಿಕ ಕಾರ್ಯ ಈ ಸಂಘ ಸಂಸ್ಥೆಗಳು ನಡೆಸ್ತಿದೆ ಅನ್ನೋದನ್ನು ಕೂಲಂಕುಷವಾಗಿ ಸ್ಕ್ರೂಟನಿ ಮಾಡಬೇಕಾಗಿರೋದು ಸರ್ಕಾರದ್ದು. ಅದನ್ನು ನಾವು ತಡೆಬಾರ್ದು. ಅದಕ್ಕೆ ಯಾರೇ ಆಗಲಿ ಯಾವುದೇ ರೀತಿಯಲ್ಲಿ ಉದ್ದಟತನದಿಂದ ಮಾತನಾಡುವುದು ಸರಿಯಲ್ಲ.
ಇನ್ನು ಮೊನ್ನೆ ಕೇಳಿದೆ ನಾನು, ರಮೇಶ್ ಜಿಗಜಿಣಿಗೆ ಅವ್ರದ್ದು ಹೇಳಿಕೆ ಕೇಳಿದೆ, ದುಃಖ ಆಯಿತು. ಅವರಾಗಲಿ, ಹೋಪ್ಫುಲಿ ಅವರ ಫ್ಯಾಮಿಲಿ ಆಗಲಿ ಇದೇ ರೀತಿ ಮಾನಸಿಕ ಜೀತದಾಳಿನಲ್ಲೇ ಜೀವನ ಮಾಡ್ತಿದ್ರು ಅಂತಂದರೆ, ಅವರು ಪ್ರತಿನಿಧಿಯಾಗಿ ಪ್ರಜಾಪ್ರಭುತ್ವದ ಒಂದು ಪ್ರಜೆಯಾಗಿ ಪಾಪ ಅವರಿಗೆ ಆ ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲಲ್ಲ, ಅದನ್ನು ನೋಡಿ ನನಗೆ ದುಃಖ ಆಗುತ್ತೆ. ಆದರೆ ಆ ರೀತಿಯ ಪರಿಸ್ಥಿತಿ ನನ್ನ ಬಂಜಾರ ಲಂಬಾಣಿ ಜನಾಂಗದ ಯಾವ ವ್ಯಕ್ತಿಗೂ ಬರಬಾರದು. ಮುಂದಿನ ದಿನದಲ್ಲಿ ಅವರಿಗೂ ಸ್ವಾತಂತ್ರ್ಯ ಸಿಗಬೇಕು. ಅವರೂ ಶ್ರಮಪಟ್ಟು ಕೆಲಸ ಮಾಡಬೇಕಾದ್ರೆ ಅದರ ತಕ್ಕನಾದ ಮರ್ಯಾದೆ, ಸಾಮಾಜಿಕ ನ್ಯಾಯ, ಅದೇ ರೀತಿಯ ಒಂದು ಮರ್ಯಾದೆ ಅವರಿಗೂ ಸಿಗಬೇಕು. ಈ ಎಲ್ಲ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಹೋರಾಡಬೇಕು. ಈ ನಿಟ್ಟಿನಲ್ಲಿ RSS ಸಂಘವೂ ಅಷ್ಟೇ ತಮ್ಮ ಹಳೆಯ ಚಾಳಿಯನ್ನು ಮರೆತು ಎಲ್ಲರ ಜೊತೆ ಬಂದು ಕೈ ಜೋಡಿಸಿ ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ, ಅದೇ ರೀತಿಯಲ್ಲಿ ಈ ಸಂಘ ಸಂಸ್ಥೆಯೂ ಸಹ ಕೆಲಸ ಮಾಡುತ್ತೆ ಅಂತಬಿಟ್ಟು ನಾವು ಭಾವಿಸೋಣ. ನಮ್ಮ ಸಂಸ್ಕೃತಿಯನ್ನು ಮರೆಸಿ, ನಮ್ಮ ಆಚರಣೆ, ನಮ್ಮ ಆಚಾರ ವಿಚಾರ ಅಥವಾ ನಮ್ಮದೇ ಆದ ಒಂದು ಪದ್ಧತಿಯನ್ನೆಲ್ಲ ಮರೆಸಿ ಇನ್ನೊಬ್ಬರ ಪದ್ಧತಿಯನ್ನು ಹೇರಿಕೆ ಮಾಡೋದನ್ನು ನಾನು ಅದು ಸಾಮಾಜಿಕ ಕೆಲಸ ಅಂತಬಿಟ್ಟು ಹೇಳೋದಿಲ್ಲ. ದಯವಿಟ್ಟು ನೀವು ತಿದ್ದುಕೋಬೇಕು. ನೀವು ಒಳ್ಳೆ ಕೆಲಸ ಮಾಡ್ತೀರಾ, ಬನ್ನಿ ಒಳ್ಳೆ ಕೆಲಸ ಮಾಡಿ. ಅದೇ ರೀತಿ ಈಗಿನ ಯುಗದಲ್ಲಿ ನೀವು ರಿಜಿಸ್ಟರ್ ಆಗಿ ನಿಮಗೂ ಎಲ್ಲಿಂದ ಹಣ ಬರ್ತಿದೆ ಅಂತಬಿಟ್ಟು ಹೇಳಿ, ಆ ಹಣದಲ್ಲಿ ನಮ್ಮ ಜನರ ಏಳಿಗೆಗಾಗಿ, ಉದ್ಧಾರಕ್ಕಾಗಿಯೂ ನೀವು ಹಂಚ್ಕೊಳ್ಳಿ. ನಮಗೂ ಖುಷಿಯಾಗುತ್ತೆ. ನಿಮ್ಮ ಜೊತೆ ಆ ಕೆಲಸದಲ್ಲಿ ನಾವು ಕೈ ಜೋಡಿಸ್ತೀವಿ. ಆದರೆ ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ತಾವೆಲ್ಲರೂ ಬಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸ್ತೀರಾ ಅಂತಬಿಟ್ಟು ಭಾವಿಸ್ತಾ, ಇದ್ರ ಜೊತೆಯಲ್ಲಿ ಕೊನೆಯದಾಗಿ ಗೃಹ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಮಸ್ತ ಸರ್ಕಾರದ ವೃಂದದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.